ಈಗ ನಾನೇ ದಬಾಕೊಂಬಿಡಿವೆ ಕೆಳಗಡೆ ಓರಿ ಆಯ್ತಾ ಈಚೆ ಹೋಗಿ ಕವರ್ ಬಿಡು. ಸೈಜು ಓವರ್ ಸೈಜ್ ಬಂದ್ಬಿಟ್ಟೈತೆ. ಕೆಲವು ಶೂ ಅಲ್ಲಿ 9 ಇರೋದು, ಬಟ್ ನೆನ್ನೆ ನಾಯಿ ಕಚ್ಚಿದ್ದು ಅಂದ್ಬಿಟ್ಟು ನನಗೆ ಕಚ್ಬಿಟ್ಲು, ಇಲ್ಲಿ ಜೋರಾಗಿ ಕಚ್ಬಿಟ್ಲು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿನೆಲ್ಲ ಜಲ್ದಿ ತೆಗೆದ್ಬಿಟ್ಟು ಬಂದೆ ಇವತ್ತು. ಕಾಲೇಜಿಗೆ ಜಲ್ದಿ ಹೋಗೋಣ ಅಂತ, ಬಟ್ ಎಷ್ಟು ಜಲ್ದಿ ತೆಗೆದು ಬಂದರು ಲೇಟ್ ಅಂತ ಅಂದರು. ಸೊ ಅದಕ್ಕೋಸ್ಕರನೇ ಇವಾಗ ಹೋಗ್ತಾಯಿದ್ದೀನಿ ಕಾಲೇಜ್ ಹತ್ರ. ತಿಂಡಿ ಎಲ್ಲ ಮುಗಿಸ್ದೆ. ಡ್ಯಾಡಿಗೂ ಮಮ್ಮಿ ತಿಂಡಿ ಹಾಕ್ಕೊಟ್ರು. ಇದು ಎಲ್ಲೋದ್ರೂ ಹಿಂದೆ ಏಯ್ ಗಾಡಿ ಈಚೆ ಹಾಕ್ಬೇಕಿತ್ತಾಗಲೇ, ಬಟ್ ಇವಾಗ ಹಾಕ್ತಿದ್ದೀನಿ. ಇನ್ನೂ ಹೂವು ಎಲ್ಲ ಹಾಕಿಲ್ಲ. ಹೂವು ಎಲ್ಲ ಹಾಕ್ಬಿಟ್ಟು ಬರ್ತೀನಿ ದೇವ್ರಿಗೆ ಹೇಳಿದ್ರು. ಮತ್ತೆ ಮರ್ತೋದ್ರೆ ಮತ್ತೆ ಆಮೇಲೆ ಬೈತಾರೆ ಸಂಜೆ ಬಂದಾಗ. ಸೊ ಇವಾಗ ಅದು ಹಾಕ್ಬಿಟ್ಟು ಹೋಗ್ತೀನಿ. ಏನು ಒಂದು 5 ನಿಮಿಷ ಕೆಲಸ ಅಷ್ಟೇ ಅದು. ನೋಡಿ, ಕವರ್ ಸುತ್ತ ಹಾಕೊಂಬಿಟ್ಟು ತೆಗಿಯೋಕ್ಕೂ ಬಿಡ್ತಾ ಇಲ್ಲ. ತೆಗಿಯೋಕೆ ಹೋದರೆ ಏಯ್ ಕವರ್ ಬಿಡು, ಅಯ್ಯ ಬಿಡು ಕವರ್. ಅರ್ಧ ಆಗ್ಬೇಕಷ್ಟೇ ಇದನ್ನ. ಅಕ್ಕ ಇವತ್ತೇ ಟೀಚರಾಗಿ ಕಾಣಿಸ್ತಾ ಇರೋದು ಫಸ್ಟ್ ಟೈಮ್. ಅಕ್ಕ ಟೀಚರಾಗಿ ಬಂದವ್ರು ಇವತ್ತು. ಮುಗಿತೇನೆ ಗೈಸ್. ಇವಾಗ ಜಸ್ಟ್ ಬಂದೆ ಮನೆ ಹತ್ರ. ಇವತ್ತು ತುಂಬ ಕಾಲೇಜಲ್ಲಿ ಲೇಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ಇವಾಗ ಬಂದಿದ್ದೀನಿ. ಇದು ರಿಟರ್ನ್ ಹಾಕಿದೆ. ರಿಟರ್ನೇ ತಗೊಂಡೋಗಿಲ್ವಲ್ಲ ಇದನ್ನ. ರಿಟರ್ನ್ ಹಾಕಿದೆ, ರಿಟರ್ನೇ ತಗೊಂಡೋಗಿಲ್ಲ. ಓ ಕರೆಕ್ಟು. ಅದು ಒಂದು ಶೂ ತರಿಸಿದೆ ಕಾನ್ವಕೇಷನ್ಗೆ ಅಂತ, ಬಟ್ ಅದು ಸೈಜು ಓವರ್ ಸೈಜ್ ಬಂದುಬಿಟ್ಟೈತೆ. ಕೆಲವು ಶೂ ಅಲ್ಲಿ 9 ಇರೋದು, ಬಟ್ ಈಗ 9 ಮಾಡಿದ್ದೀನಿ. ಅದು ಸೆಟ್ ಆಗ್ತಾಯಿಲ್ಲ. ಅದು ಯಾವಾಗ ಬರುತ್ತೋ. ಅದು 14ಗೆ ತೋರಿಸ್ತೈತೆ. ಒಂದಿನ ಹಿಂದೆ ಬರ್ಬೋದು ಅಂದ್ಕೊಂಡಿದ್ದೀನಿ. 13ಗೆ ಇರೋದು, ಬಟ್ ಯಾವಾಗ ಬರುತ್ತೆ ಯಾರಿಗೆ ಗೊತ್ತು. ಇಷ್ಟ ಬಂದಾಗ ಬರುತ್ತಾವು. ಏನೆಲ್ಲ ದೇವ್ರ ಸಾಂಗೆಲ್ಲ ಓಡ್ತಾಯಿತ್ತು ನಮ್ಮ ಮನೇಲಿ. ಫೋನ್ ಹಾಕ್ಬಿಟ್ಟು ಮಮ್ಮಿಯಲ್ಲಿ ಓಹೋ ಏನು ಸ್ಮೆಲ್ಲೆಲ್ಲ ಸುಗಂಧ ಆಗಿಗಂಧ. ಆಹಾ ಓಹೋ ಫ್ರೈಡೇ ಇವತ್ತು. ಓಹೋ ಸೂಪರ್. ಎಲ್ಲೋದ್ರು ಮಮ್ಮಿ. ಏನು ದೇವ್ರ ಸಾಂಗೆಲ್ಲ ಹಾಕ್ಕೊಂಡು ಮನೇಲಿ. ಏನು ಈ ಬರೀ ಸಾಂಗ್ ಓಡ್ತೈತೆ, ಮಮ್ಮಿನೇ ಕಾಣಿಸ್ತಾ ಇಲ್ಲ. ಎಲ್ಲೋಗೋರೋ ಗೊತ್ತಿಲ್ಲ. ನಾನು ಓರಿ ಆಯ್ತಾ ಫಸ್ಟ್. ಓ ಕರೆಕ್ಟು, ಇಲ್ಲಿ ಪಾಚ್ತಾ ಇರ್ತಾರೆ ಮಮ್ಮಿ. ಏಮ್ಮ ದೇವ್ರ ಸಾಂಗ್ ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ರೆ ಇನ್ನೆಲ್ಲಿ ಸಿಗ್ತೀರ. ಪೇಟ ಕಟ್ಕೊಂಡು ಈ ಕಡೆ ಮನೇಲಿ ದೀಪ ಹಚ್ತಾ ಇದ್ದೀರಾ. ಈಗ ನಾನೇ ದಬಾಕೊಂಬಿಡಿವೆ ಕೆಳಗಡೆ. ಓರಿ ಆಯ್ತಾ ಈಚೆ ಹೋಗ್ಬಿಟ್ಟಾಯ್ತಾ. ಬರೆಯೋ ಬತ್ತು ನೋಡಿ, ಕಾರ್ಯದೇ ತಡ. ಎಲ್ಲ ಹೆಂಗಾಗ್ಬಿಟ್ಟೈತೆ ಅದು. ನನ್ನ ಶೆಕೆಗೆ ಹಂಗೆ ಆಗೋದು, ಏನು ಮಾಡೋದು. ಇವಳು ಎದ್ದಿರೋದು ಹಂಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಅನ್ಕೋತಾ ಇರ್ತಾಳೆ, ಇವನೊಬ್ಬ ಬಂದ ಎತ್ಕೊಂಡ್ಬಂದ ನನ್ನ ಡೈರೆಕ್ಟು. ನಾನೀಗ ಅಂತ ಇವತ್ತು ಏನಪ್ಪ ಒಂದು ಖುಷಿ ಅಂದರೆ, ನಮ್ಮ ಮನೆಯಲ್ಲಿ ಸಂಜೆ ಟೈಮಲ್ಲಿ ದೇವ್ರ ಸಾಂಗ್ ಓಡಿಸ್ತಾ ಇದ್ದು ನಮ್ಮಮ್ಮ. ಅದೇ ಖುಷಿ. ನಮ್ಮ ಸಾಂಗೆಲ್ಲ ಹಾಕ್ಬಿಟ್ಟಿದೆ ಇವತ್ತು. ಅದು ಇಷ್ಟು ದಿನ ಮಾಡ್ತಿರ್ಲಿಲ್ಲ. ಈಗ ನೆನ್ನೆ ಇವತ್ತು ಬೆಳಗ್ಗೆ ಹಾಕಿದ್ನಲ್ಲ, ಅದಕ್ಕೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ಹಾಲು ತರಬೇಕು, ಹಾಲು ತೊಗೊಂಬರ್ತೀನಿ ಹೋಗ್ಬಿಟ್ಟು. ಹೆಂಗೆ ಲೈಟ್ ಇದು ಹಾಕ್ಬಿಟ್ರೆ, ಈ ಲೈಟ್ ಹಾಕ್ಬಿಟ್ರೆ ಮಾತ್ರ ಪಕ್ಕ ಒಳ್ಳೆ ಫೋಕಸ್ ಲೈಟ್ ಇದ್ದಂಗೆ ಐತಿದ್ದು. ಒಳ್ಳೆ ಚಾರ್ಜ್ ಹಾಕಿಲ್ಲ, ತುಂಬ ದಿನ ಆಗೋಗೈತೆ ಚಾರ್ಜ್ ಹಾಕಿ. ಅದ್ರ ಪಾಡಿಗೆ ಅದು ಓಡ್ತಾ ಇರಲಿ. ನಾನು ಹೋಗ್ಬಿಟ್ಟು ಹಾಲು ತೊಗೊಂಬರ್ತೀನಿ. ನೈಟ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬರ್ತೀನಿ. ಪ್ಯಾಂಟ್ ಇಲ್ಲ, ಇಲ್ಲಿ ಯಾವುದಾದ್ರು ಡ್ರೆಸ್ ಐತೆ ಎಲ್ಲ ಮನೆ ಕೊಟ್ಟನಲ್ಲ. ಮತ್ತು ಬೆಳಗ್ಗೆನೆ ಕೊಟ್ಟೋಗಿದ್ದೀನಿ. ಈ ಗಿಡ ತೆಗಿಲಿ ಅಂದರೆ ಫುಲ್ ಇಲ್ಲಿ ನೋಡಿ, ಲೈಟಿಂಗ್ ನೀಟಾಗಿ ಕಾಣಿಸ್ತೀವಿ. ಎಲ್ಲೋ ಆಗ್ಬಿಟ್ಟೈತೆ. ಅದಕ್ಕೆ ಗೊಬ್ಬರ ಐತಲ್ಲ ಮನೇಲಿ, ಅದೇ ಹಾಕಿ. ನೀರಲ್ಲೇ ಐತಲ್ಲ, ಅದಕ್ಕೆ ಅದು ಆ ಥರ ಆಗಿರ್ಬೇಕು. ಹೌದಾ? ಫುಲ್ ಒಂಥರ ಆಗ್ಬಿಟ್ಟೈತೆ ಅಲ್ಲಿ. ಕೊಳ್ತೋದಂಗೆ ಐತೆ. ಅವಳಿಗೆ ಫೋನ್ ಮಾಡಿ ಕೇಳ್ತೀನಿ. ಕಾಲು ಹುಡುಕ್ತಾ ಅನ್ಸತ್ ಕಣ. ಕಾಲು ಹುಡುಕ್ತಾ? ಅಲ್ಲಿ ಎಡೋದೆ. ಏನು ಮಾಡೋಂಗಿಲ್ಲ. ಮಿಸ್ ಆಗಿ ನಾನು ವಿಡಿಯೋ ನೋಡ್ತಾನೆ ದಬಾಕೊಂಡೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗಿ ಹಾಲು ತೊಗೊಂಬತ್ತೀನಿ. ಗೈಸ್, ನಾನು ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದೆ. ಇವಾಗ ಜಸ್ಟು ಸಂಜೆ ಹೋದವ್ನು ಇವಾಗ ಬಂದೆ ರಿಟರ್ನು. ಗಾಡಿ ಹಾಕ್ಬೇಕಿತ್ತಲ್ಲ, ಅದಕ್ಕೆ ಗಾಡಿ ಹಾಕೋಣ ಅಂತ ಬಂದೆ ಈಚೆ. ಅಲ್ಲೇ ಸೋನೆ ಹೋಯ್ತಿತ್ತು, ಬಟ್ ಇವಾಗೇನಿಲ್ಲ. ನಾನು ಈಚೆ ಇರೋಂಗಿದೆ. ನಮ್ಮಮ್ಮ ಅಲ್ಲೇ ಮೋಟ್ರ್ ಆನ್ ಮಾಡೋಕ್ಕೆ ಹೇಳ್ತೈತೆ.
ಹಿಂಸೆ ಇಡ್ತೈತೆ ನಾವು ಅಮ್ಮಂಗೆ. ಓರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಓರಿಯಾ ಓಯ್ ಓರಿಯಾ ಅಲ್ಲಿಂದ ಬಟ್ಟೆ ಮಡ್ಸಕ್ಕೆ ಬಿಡ್ದಲ್ಲೇ ಹಿಂಸೆ ಇಡ್ತೈತೆ, ಜಾಸ್ತಿನೇ ಹಿಂಸೆ ಇಡ್ತೈತೆ. ಅದು ಯಾರಾದರೂ ಒಬ್ರು ಕೆಲಸ ಮಾಡೋದು ನೋಡ್ರೆ ಅದಕ್ಕೆ ತಡೆಯೋಕ್ಕಾಗಲ್ಲ. ಹಿಂಸೆ ಇಟ್ಬಿಟ್ಟು ಹಾಳು ಮಾಡುತ್ತೆ. ಬೈ ಇಲ್ಲೇ ಅವಳೆ ಹಾಲೆ ಹಿಂಗೆ ಎದುರಿಸ್ತದೆ. ಒಂದು ನಿಮಿಷನೂ ಸುಮ್ಮನಿರಕ್ಕೆ ಬಿಡೋಲ್ಲ. ಬಾಯ್ಲಿ ಇಡೀ ಕಣ್ಣು ಬಿಡೋಕೈತಲ್ಲ ಅದಕ್ಕೆ. ಏಯ್ ಬರಿಯೋ ನನಗಂತೂ ಬರೀ ಎದುರಿಸಿನೇ ಇರ್ತದೆ. ಆ ಕಡೆ ಈ ಕಡೆ ಎಲ್ಲಾದರೂ ಇದ್ರೆ ಬಂದು ಕಾಲು ಕಚ್ಚೋದು. ನಾನೊಬ್ಬ ಮಾತ್ರ ಕಚ್ತದೆ, ಇನ್ಯಾರಿಗೂ ಕಚ್ಚಲ್ಲ ಅದು. ಇವಾಗ ಇನ್ನೂ ಅವ್ರು ಅಡುಗೆ ಮಾಡೋದು ಲೇಟ್ ಅಂತೆ, ಸೊ ಅದಕ್ಕೋಸ್ಕರ ಮಲ್ಕೊಂಡು ಆಮೇಲೆ ಹೋಗಿ ಊಟ ಮಾಡೋಣ. ಅಲ್ಲಿವರೆಗೂ ರೀಲ್ಸ್ ನೋಡ್ತೀನಿ. ರೀಲ್ಸ್ ನೋಡಲ್ಲ, ಚಾರ್ಜ್ ಇಲ್ಲ ಫೋನಲ್ಲಿ. ಚಾರ್ಜು ಸಂಜೆ ಅರ್ಧಂಬರ್ಧ ಹಾಕ್ಬಿಟ್ಟು ಹೋಗಿದ್ದೆ. ಚಾರ್ಜ್ ಆಗ್ತಾ ಇಲ್ಲಿ ಫೋನ್ ಇಟ್ಬಿಟ್ಟು ಹೋಗ್ತೀನಿ ಒಳಗಡೆ. ಊಟ ಎಲ್ಲ ಮುಗಿಸ್ಕೊಂಬಂದೆ. ನಮ್ಮ ಓರಿಯೋ ಊಟ ಮಾಡಬೇಕಾದ್ರೆ ಅವಳಿಗೆ ನೆನ್ನೆ ನಾಯಿ ಕಚ್ಚಿದ್ದು ಅಂದ್ಬಿಟ್ಟು ನನಗೆ ಕಚ್ಬಿಟ್ಲು. ಇಲ್ಲಿ ಜೋರಾಗಿ ಕಚ್ಬಿಟ್ಲು. ಆಟ ಆಡಿಸ್ತಿದ್ದೆ ಹಿಂಗೆ ಸರಿಯಾಗಿ ಬಂದು ಕಚ್ಚಿಬಿಟ್ಲು. ಫುಲ್ ಎಲ್ಲ ಪರಿಚಯ ಎಲ್ಲ ಮಾಡಿ ಇವತ್ತು ಎಲ್ಲ ಜೋರಾಗಿ ಸಿಕ್ಕಿರ್ಲಿಲ್ವಲ್ಲ ಬೆಳಗ್ಗೆಯಿಂದ ಯಾರೂ. ಸೊ ಚೆನ್ನಾಗಿ ಪರಿಚಯ ಎಲ್ಲ ಮಾಡಿ ಒಂದು ನಿಧಾನಕ್ಕೆ ಹಿಂಗೆ ಹೊಡೆದೆ. ಅದಕ್ಕೆ ಮುನ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಮಲಗ್ಬಿಟ್ಟಿರಂಗವಳೆ, ಈಚೆ ಹೋಗ್ಬಿಟ್ಟವಳೆ. ಜೋರಾಗಿ ಕಚ್ಬಿಡ್ತು ಇವತ್ತು. ನಾನು ನಿಧಾನಕ್ಕೆ ಕಡಿತದೆ ಅನ್ಕಣೆ, ಬಟ್ ಇವತ್ತು ಹೆವಿ ಜೋರಾಗೆ ಕಚ್ಬಿಡ್ತು. ಫುಲ್ ಒಂಥರ ಇಲ್ಲೆಲ್ಲ ಒಂಥರ ರೆಡ್ ಆದಂಗೆ ಆಗ್ಬಿಟ್ಟೈತೆ. ಬಟ್ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ, ಚಿಕ್ಕದಲ್ವ, ಕಚ್ಚುತ್ತೆ. ಅದು ನಂದೇ ತಪ್ಪು. ನಾನೇ ಹಿಂಗೆ ಆಟ ಆಡಿಸ್ತಿದ್ದೆ. ಒಂದ್ಸಲಿ ಕಿತ್ಕತ್ತು ಸುಮ್ಮನೆ ಅದೇ, ಮತ್ತೆ ಇನ್ನೊಂದ್ಸಲಿ ಕಿತ್ಕೊಳ್ಳಲ್ಲ. ಅವಾಗ ಏನು ಮಾಡ್ತು, ಕಚ್ಚೆ ಬಿಡ್ತದೆ ರಿಯಲಾಗಿ. ಇವಾಗ ಅದಕ್ಕೆ ಹಾಲೆಲ್ಲ ಹಾಕ್ಬಿಟ್ಟು ಬಂದು ಅದಕ್ಕೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ಇಲ್ಲೆಲ್ಲ ಆಗ್ಬಿಟ್ಟಿತ್ತು. ಅದಕ್ಕೆಲ್ಲ ಬೆಡ್ಶೀಟ್ ಹಾಕ್ಬಿಟ್ಟು ನಾನು ಇನ್ನೇನು ವ್ಲಾಗ್ ಎಂಡ್ ಮಾಡೋ ಟೈಮ್. ಈಗ ನೈಟ್ ಆಲ್ರೆಡಿ ನಾನು ಬರಬೇಕಾದ್ರೆ ಒಂದು 11:30 ಅನಿಸಿತ್ತು. ನೋಡೋಣ, ಇನ್ನೂ 11:30 ಅನಿಸುತ್ತೆ. ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ನಾನು ಎಡಿಟ್ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡೋ ಅಷ್ಟರಲ್ಲಿ 12 ಆಗುತ್ತೆ. ಇವತ್ತು ಹೆಂಗೋ ಲೇಟ್ ಆಗಿಬಿಟ್ಟೈತೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.